ಭಾರತದಲ್ಲಿದ್ದಂತಹ ಒಂದು ಭಾಷೆ ಯಾವುದು ಅಂತಂದರೆ ಎಲ್ಲರೂ ಮಾತಾಡ್ತಾ ಇದ್ದಂಥ ಭಾಷೆ ದ್ರಾವಿಡ ಭಾಷೆ ಅಂತೇಳಿ ಅದನ್ನು ಕರಿತಾ ಇದ್ರು. ಪೂರ್ತಿಯಾಗಿ ಎಲ್ಲರೂ ದ್ರಾವಿಡ ಭಾಷೆ ಮಾತಾಡ್ತಿದ್ರು ಇಡೀ ದಕ್ಷಿಣ ಭಾರತದಲ್ಲಿ ಇದ್ದವರೆಲ್ಲ ಅಂತಂದ್ರೂ ಕೂಡ ಎಲ್ಲ ಕಾಲಕ್ಕೂ ಭಾಷೆ ಒಂದೇ ರೀತಿಯಲ್ಲಿ ಇರೋದಿಲ್ಲ. ಆ ಭಾಷೆ ಕಾಲದಿಂದ ಕಾಲಕ್ಕೆ ಬೇರೆ ಬೇರೆ ಕಾರಣಗಳಿಂದಾಗಿ ತನ್ನ ಸ್ವರೂಪದಲ್ಲಿ ಬದಲಾವಣೆಯನ್ನ ಮಾಡ್ಕೊಳ್ತಾ ಬರುತ್ತೆ. ಪಂಚದ್ರಾವಿಡ ಭಾಷೆಗಳು ಮಾತ್ರನೇ ಇರೋದು ಅಂತ ನಾನು ಮೊನ್ನೆ ಕೂಡ ಅದನ್ನ ಹೇಳಿದೆ. 5 ಭಾಷೆಗಳು ಮಾತ್ರ ಅಲ್ಲ ಸರ್ ದ್ರಾವಿಡ ಭಾಷೆಗಳು. ಒಂದಾಗಿದ್ದಂಥ ದ್ರಾವಿಡ ಭಾಷೆ ಹಿಂಗೆ ಕವಲಡಿದು ಬೇರೆ ಬೇರೆ ಪ್ರತ್ಯೇಕ ಭಾಷೆಗಳಾಗ್ಬಿಟ್ಟು 100ಕ್ಕಿಂತ ಹೆಚ್ಚು ದ್ರಾವಿಡ ಭಾಷೆಗಳನ್ನ ನಾವು ಭಾರತದಲ್ಲಿ ಗುರುತಿಸೋಕೆ ಸಾಧ್ಯ ಇದೆ. ಭಾರತದ ಎಲ್ಲೆಲ್ಲಿ ಬೆಟ್ಟಗಳಿದೆಯೋ ಆ ಬೆಟ್ಟಗಳ ಮೇಲೆ ವಾಸ ಮಾಡುವಂತಹ ಜನಗಳಲ್ಲೂ ಕೂಡ ಈ ಭಾಷೆಗಳ ಲಕ್ಷಣಗಳನ್ನ ನಾವು ನೋಡ್ಬೋದು. ದ್ರಾವಿಡ ಅನ್ನೋದು ಮೂಲತಃ ಜನಾಂಗವಾಚಿ ಪದ. ಅದು ಜನರನ್ನ ಸೂಚಿಸೋದಿಕ್ಕೆ ಬಳಸ್ತಾ ಇದ್ದಂತ ಪದ. ಆ ಜನರು ಬಳಸ್ತಾ ಇದ್ದಂತ ಭಾಷೆಗೂ ಕೂಡ ದ್ರಾವಿಡ ಭಾಷೆ ಅಂತ ಆಮೇಲೆ ಹೆಸರು ಬಂದಿರುವಂತದ್ದು. ನಮಗೆ ಈ ದ್ರಾವಿಡ ಎನ್ನುವ ಪದವನ್ನ ಮೊದಲಿಗೆ ನಮಗೆ ಕಾನ್ಸೆಪ್ಟ್ ಅನ್ನ ಕೊಡೋರು ಕಾಲ್ಡ್ವೆಲ್ ಸರ್. 19ನೇ ಶತಮಾನದಲ್ಲಿ ದ್ರಾವಿಡ ಭಾಷೆಗಳ ಭಾಷಾ ವಿಜ್ಞಾನ ಪುಸ್ತಕವನ್ನ ಬರೀತಾರಲ್ಲ, ಆ ಸಂದರ್ಭದಲ್ಲೇನೆ ಅವರು ವ್ಯಾಪಕವಾಗಿ ಈ ದ್ರಾವಿಡ ಪದವನ್ನ ಬಳಸುವಂಥದ್ದು. ಪದ್ಮ ಪುರಾಣದಲ್ಲಿ ಭಕ್ತಿಯ ಬಗ್ಗೆ ಪ್ರಸ್ತಾಪ ಮಾಡಬೇಕಾದ್ರೆ ಭಕ್ತಿ ಮೊದಲು ದ್ರಾವಿಡ ದೇಶದಲ್ಲಿ ಹುಟ್ಟುತ್ತೆ. ದ್ರಾವಿಡ ದೇಶದಲ್ಲಿ ಹುಟ್ಟಿ ಅದು ಇಡೀ ಭಾರತಕ್ಕೆ ವ್ಯಾಪಕ ಪ್ರಮಾಣದಲ್ಲಿ ಹರಡುತ್ತೆ ಎನ್ನುವ ಮಾತನ್ನ ಅಲ್ಲಿ ನೋಡ್ತೀವಿ. ಎಲ್ರಿಗೂ ನಮಸ್ಕಾರ. ಕಳೆದ ಸಂಚಿಕೆಯಲ್ಲಿ ನಾವು ತಮಿಳ್ ಸೆಲ್ವಿ ಮೇಡಮ್ ಜೊತೆ ಮಾತಾಡಿದ್ದು. ತುಂಬ ಜನ ಬಹಳಷ್ಟು ರೀತಿಯ ಒಂದು ಒಳ್ಳೆಯ ಪ್ರತಿಕ್ರಿಯೆಗಳನ್ನು ಕೊಟ್ಟಿದ್ದೀರಾ. ಅದಕ್ಕೆ ಕುರಿತಾದಂಥ ಕೆಲವು ವಿಚಾರಗಳನ್ನು ಮತ್ತೆ ಮಾತಾಡಬೇಕು. ಮತ್ತು ಕನ್ನಡ ಮತ್ತು ತಮಿಳುನಾಡಿನ ಸಂಬಂಧ ಅಥವಾ ಕರ್ನಾಟಕ ಮತ್ತು ತಮಿಳುನಾಡಿನ ಸಂಬಂಧಗಳನ್ನು ಒಂದಷ್ಟು ಮಾತಾಡಿದ್ವಿ. ಸೊ ರಾಜಕೀಯ ಇತಿಹಾಸ ಅಂತ ಬಂದಾಗ ಮಾತಾಡಿರಲಿಲ್ಲ. ಸೊ ಆ ರಾಜಕೀಯ ಇತಿಹಾಸಗಳನ್ನು ಒಂದಷ್ಟು ಮಾತಾಡೋಣ ಇವತ್ತು ಅಂತಲೇ ಮೇಡಮ್ ನಮ್ಮ ಜೊತೆಗಿದ್ದಾರೆ. ಮೇಡಮ್ ಸ್ವಾಗತ. ಮೇಡಮ್, ಲಾಸ್ಟ್ ಎಪಿಸೋಡ್ ಜನ ತುಂಬ ಇಷ್ಟಪಟ್ಟಿದ್ದಾರೆ ನಿಮ್ಮನ್ನು. ಆ್ಯಕ್ಚುಲಿ ಕೆಲವ್ರದ್ದೆಲ್ಲ ಕಮೆಂಟ್ ನೋಡ್ತಾ ಇದ್ರೆ ನಾನು ಮೇಡಮ್ ತಮಿಳ್ ಸೆಲ್ವಿ ಅಲ್ಲ, ಅವರು ಕನ್ನಡ ಸೆಲ್ವಿ ಅನ್ನೋ ಥರ ಎಲ್ಲ ತುಂಬ ಜನ ಖಂಡಿತ ಸರ್. ಯಾಕಂದರೆ ನಾನು ಪೂರ್ತಿ ಓದಿರೋದು ಕನ್ನಡದಲ್ಲೇ, ನಾನು ಉಸಿರಾಡ್ತಿರೋದು ಕನ್ನಡಕ್ಕೋಸ್ಕರ, ನಾನು ಊಟ ತಿಂತಿರೋದು ಕನ್ನಡದಿಂದಾನೇ. ಸೂಪರ್. ಹೆಸರು ಮಾತ್ರ ಆಗಿರ್ಬೋದು, ಕನ್ನಡ ನನ್ನ ಉಸಿರಲ್ಲೂ ಅಡಗಿರುವ ಭಾಷೆ ಸರ್. ಸೂಪರ್ ಮೇಡಮ್. ಅದೇ ಒಂದಷ್ಟು ತುಂಬ ಚೆನ್ನಾಗಿ ಕಮೆಂಟ್ಸ್ಗಳು ಬಂತು. ಅಥವಾ ಜೊತೆಗೆ ನಿಮ್ಮ ನಾಲೆಡ್ಜ್ ಆಗಲಿ, ನಿಮ್ಮ ಕನ್ನಡದ ಮೇಲೆ ಪ್ರೇಮನ ಜನ ಎಲ್ಲ ಅಷ್ಟು ಚೆನ್ನಾಗಿ ಒಪ್ಕೊಂಡ್ರು. ಸೊ ನಾವೀಗ ಮುಂದುವರ್ಸೋದಕ್ಕಿಂತ ಮುಂಚೆ ಒಂದಷ್ಟು ಪ್ರಶ್ನೆಗಳು ಬಂದಿತ್ತು ನಮ್ಗೆ. ಈಗೇನು ಪಾಸಿಟಿವ್ ಪ್ರಶ್ನೆಗಳು ಹೇಗೆ ಬರುತ್ತೋ ಹಾಗೆ ಒಂದಷ್ಟು ಅವ್ರುಗಳು ಚರ್ಚೆ ಮಾಡ್ತಾ ಇರೋದು, ಸಂದೇಹಗಳು, ಈ ಥರದ ಪ್ರಶ್ನೆಗಳು ಒಂದಷ್ಟು ಬಂದಿತ್ತು. ಬಟ್ ಒಂದು ಪ್ರಶ್ನೆ ತುಂಬ ಅಂದರೆ ಆಲ್ಮೋಸ್ಟ್ ಒಂದು 50% ಮೇಲೆ ಒಂದು ಪ್ರಶ್ನೆ ಕೇಳಿದರು. ಅಂದರೆ ನಾವು ಜನರಲಾಗಿ ಇತಿಹಾಸ ಅಂತ ಬಂದಾಗ ಈ ಆರ್ಯನ್ ಥಿಯರಿ ಅಥವಾ ದ್ರಾವಿಡನ್ ಥಿಯರಿ ಯಾವುದನ್ನು ನಾವು ಒಪ್ಪದೇ ಇರೋದ್ರಿಂದ, ಸೊ ಕಾಮನ್ ಪ್ರಶ್ನೆ ಸುಮಾರು ಜನಕ್ಕೆ ಅದ್ರ ಮೇಲೆ ಭಿನ್ನಾಭಿಪ್ರಾಯ ಇರೋದ್ರಿಂದ, ಏನು ದ್ರಾವಿಡ ಅಂದ್ರೆ ಏನು ದ್ರಾವಿಡ ಅನ್ನೋದು ಯಾವ್ದಾದ್ರು ಭಾಷೆನಾ ಅಥವಾ ದ್ರಾವಿಡ ಅನ್ನೋದು ಲಿಪಿನ, ಆ ಪದ ಎಲ್ಲಿಂದ ಬಂತು? ಈಗ ನಮಗೂ ಆ ದ್ರಾವಿಡ ಅನ್ನೋ ಪದ ಏನು ಅನ್ನೋದೇ ಎಲ್ಲರ ಪ್ರಶ್ನೆ. ಯಾಕೆಂದರೆ ನಮ್ಮಲ್ಲಿ ಎಷ್ಟೋ ಜನ ನಮ್ಮದು ಕನ್ನಡ ಅಷ್ಟೇ, ನಾವು ಯಾವ ದ್ರಾವಿಡ ಭಾಷೆಗೂ ಸೇರಲ್ಲ ಅಂತಾರೆ. ತಮಿಳ್ನಾಡಲ್ಲೂ ಅಷ್ಟೇ, ನಮ್ಮ ತಮಿಳು ಅಷ್ಟೇ, ನಾವು ಯಾವ ದ್ರಾವಿಡನೂ ಅಲ್ಲ ಅಂತಾರೆ. ನಾವು ತೆಲುಗು ಅವರು, ನಮ್ಮದು ತೆಲುಗು ನಮ್ಮ ಭಾಷೆ, ನಾವು ಯಾವ ದ್ರಾವಿಡಕ್ಕೂ ಬರಲ್ಲ, ಏನದು ದ್ರಾವಿಡ, ನಾವ್ಯಾಕೆ ಸೇರ್ಕೋಬೇಕು, ನಮ್ಮ ಭಾಷೆ ಅಂತಾರೆ. ಸರ್, ಇಂಥ ಅಭಿಪ್ರಾಯಗಳೆಲ್ಲ ಬರೋದಕ್ಕೆ ಕಾರಣ ಏನು ಅಂದರೆ, ನಮಗೆ ನಮ್ಮ ಇತಿಹಾಸದ ಪ್ರಜ್ಞೆ ತುಂಬ ಕಡಿಮೆ ಸರ್. ನಾವು ಇವತ್ತಿಂದನ ಓದ್ತೀವಿ ಅಥವಾ ನಮಗೇನು ಟೆಕ್ಸ್ಟ್ ಬುಕ್ ಇದೆಯೋ ಸ್ಕೂಲು ಕಾಲೇಜುಗಳಲ್ಲಿ ಓದಬೇಕಾದ್ರೆ ಆ ಟೆಕ್ಸ್ಟ್ ಬುಕ್ಗಳಲ್ಲಿ ಏನು ಪಾಠ ಇರುತ್ತೋ ಅಷ್ಟನ್ನಷ್ಟೇ ಹೆಚ್ಚು ಓದ್ತಾ ಇರ್ತೀವಿ ಹೊರತು ಅದನ್ನು ಮೀರಿ ಇನ್ನೂ ಹೆಚ್ಚುವರಿ ಪುಸ್ತಕಗಳನ್ನು ಓದುವಂಥ ಒಂದು ಪರಿಪಾಠ ತುಂಬ ಕಡಿಮೆ ಆಗ್ತಾ ಇದೆ. ಅದರ ಕಾರಣದಿಂದ ಏನಾಗ್ತಾ ಇದೆ ಅಂತಂದರೆ ನಮಗೆ ಇತಿಹಾಸದ ಬಗೆಗಿನ ತಿಳುವಳಿಕೆ ಕೂಡ ತುಂಬ ಕಡಿಮೆ ಅಂತಲೇ ಅನಿಸುತ್ತೆ ನನಗೆ. ನಾವು ಕೂಡ, ನಾನು ಒಂದು ವಿಶ್ವವಿದ್ಯಾನಿಲಯದಲ್ಲಿ ಪ್ರಾಧ್ಯಾಪಕಿಯಾಗಿದ್ದು ನನ್ನ ಮಕ್ಕಳಿಗೆ ಪಾಠ ಮಾಡ್ತೀನಿ ಅಂತಂದರೂ ಕೂಡ ಅವರಿಗೆ ಪಾಠ ಮಾಡುವಾಗ ಎಲ್ಲೋ ಪೂರಕವಾಗಿ ಹೆಚ್ಚುವರಿ ವಿಷಯಗಳನ್ನು ಹೇಳ್ಬಹುದೇ ಹೊರತು ಎಕ್ಸಾಮಿನೇಷನ್ ದೃಷ್ಟಿಯಿಂದ ಅವರಿಗೆ ಟೆಕ್ಸ್ಟ್ ಅಂತ ಒಂದು ಏನು ಪುಸ್ತಕ ಇರುತ್ತೋ ಆ ಟೆಕ್ಸ್ಟಲ್ಲಿರುವಂಥ ವಿಷಯಗಳನ್ನೇ ಹೇಳ್ತಾ ಬರಬೇಕಾಗುತ್ತೆ. ಈ ಎಲ್ಲ ಕಾರಣದಿಂದ ನಮಗೆ ಹಿಂದಿನ ಕಾಲದ ಬಹಳಷ್ಟು ವಿಷಯಗಳು ಪ್ರಜ್ಞಾಪೂರ್ವಕವಾಗಿಯೇ ನಾವು ಮರಿತಾ ಬರ್ತಾ ಇದ್ದೀವಿ ಅಂತ ಅನಿಸ್ತಾ ಇದೆ. ಆ ಕಾರಣದಿಂದನೇ ಈ ದ್ರಾವಿಡ ಪದದ ಬಗ್ಗೆ ಅಥವಾ ದ್ರಾವಿಡ ಎನ್ನುವ ಕಲ್ಪನೆಯ ಬಗೆಗಿನ ಮಾಹಿತಿಗಳು ಕೂಡ ನಮಗೆ ಕಡಿಮೆ.
ಇನ್ನೂ ಸರಿಯಾಗಿ ಹೇಳಬೇಕು ಅಂದರೆ ಈ 20ನೇ ಶತಮಾನದಲ್ಲಿ ತಮಿಳುನಾಡಿನಲ್ಲಿ ನಡೀತಲ್ಲ ಇದು ದ್ರಾವಿಡ ಚಳುವಳಿ, ಪೆರಿಯಾರ್ ಅವರ ಕಾರಣದಿಂದ ನಡೀತಲ್ಲ, ಆ ದ್ರಾವಿಡ ಚಳುವಳಿ ಅಂತಂದರೆ ಅವರು ದ್ರಾವಿಡರು ಅಂದರೆ ಕೇವಲ ತಮಿಳರು ಅನ್ನೋ ಅಭಿಪ್ರಾಯ ತುಂಬ ಜನರ ಮನಸ್ಸಿನಲ್ಲಿ ಬಂದ್ಬಿಟ್ಟಿದೆ. ನಾವು 19ನೇ ಶತಮಾನದ ಕಾಲದಲ್ಲಿ ಹುಟ್ಟುಕೊಂಡಂತಹ ಆ ಚಳುವಳಿಯನ್ನು ನೋಡೋದಕ್ಕಿಂತ ಸಾವಿರಾರು ವರ್ಷಗಳ ಹಿಂದೆಯಿಂದ ಈ ದ್ರಾವಿಡ ಅನ್ನುವ ಪದ ಹೆಂಗಿತ್ತು, ಯಾವ ಕಾರಣದಿಂದ ಬಂತು, ಯಾರು ಬಳಸ್ತಿದ್ರು ಅಂತ ಅನ್ನೋದನ್ನ ಕೂಡ ಸ್ವಲ್ಪ ತಿಳ್ಕೊಳ್ಬೇಕಾಗತ್ತೆ. ಆ ದೃಷ್ಟಿಯಿಂದ ನೋಡಿದಾಗ ನಮಗೆ ಈ ಪದಗಳ ಅರ್ಥ, ದ್ರಾವಿಡರು ಅಂತಂದ್ರೆ ಯಾರು, ಕನ್ನಡಿಗರು ಯಾರು, ತಮಿಳ್ನವರು ಯಾರು, ಅಥವಾ ದ್ರಾವಿಡರು ಅಂದರೆ ಯಾರ್ಯಾರು ಅದ್ರಲ್ಲಿ ಸೇರ್ಕೊಳ್ತಾರೆ ಅನ್ನೋದನ್ನ ನಾವು ಸ್ಪಷ್ಟವಾಗಿ ತಿಳ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ನೋಡಿ ಸರ್, ಮನುಷ್ಯ ಈ ಭೂಮಿ ಮೇಲೆ ಹುಟ್ಟಿದ ತಕ್ಷಣವೇ ಅವನಿಗೆ ಭಾಷೆಯನ್ನು ಮಾತಾಡೋದಕ್ಕೆ ಬಂದ್ಬಿಟ್ಟಿರಲಿಲ್ಲ. ಸುಮಾರು ವರ್ಷಗಳು ಮನುಷ್ಯ ಕೂಡ ಪ್ರಾಣಿ ಥರನೇ ಇದ್ದಂಥವನು. ಕಾಲಕ್ರಮೇಣ ಅಷ್ಟೇ ಅವನಿಗೆ ತನಗೆ ತುಂಬ ಧ್ವನಿಯನ್ನು ಉಚ್ಚಾರಣೆ ಮಾಡೋದಕ್ಕೆ ಬರುತ್ತೆ ಅಂತ ಕಲ್ತ್ಕೊಳ್ತಾನೆ. ಆ ಧ್ವನಿ ಉಚ್ಚಾರಣೆ ಮಾಡೋದಕ್ಕೆ ಬರ್ತಾ ಇದ್ದ ಹಾಗೆ ತನ್ನ ಬಾಯಿಯಿಂದ ಬರುವಂಥ ವಿವಿಧ ಬಗೆಯ ಧ್ವನಿಗಳನ್ನು ಒಂದೊಂದು ತನ್ನ ಕಣ್ಣಿಂದ ಏನೇನು ನೋಡ್ತಾನೋ ನೋಡಿದ್ದಕ್ಕೆಲ್ಲವನ್ನು ಗುರುತಿಸೋದಕ್ಕೆ ಒಂದೊಂದು ಧ್ವನಿಯನ್ನು ಕೊಡ್ತಾ ಬರ್ತಾನೆ. ಅದನ್ನು ಧ್ವನಿ ಸಂಕೇತ ಅಂತೇಳಿ ನಾವು ಕರಿತೀವಿ. ಉದಾಹರಣೆಗೆ ಒಂದು ಪ್ರಾಣಿ ನೋಡಿದ ತಕ್ಷಣ ಅದಕ್ಕೆ ಪ್ರಾಣಿ ಅಂತ ಕರಿತೀವಿ, ಅಥವಾ ಪಕ್ಷಿಯನ್ನು ನೋಡಿದ ತಕ್ಷಣ ಪಕ್ಷಿ ಕರಿತೀವಿ, ಆಕಾಶ ಅಂತ ಕರಿತೀವಿ, ಭೂಮಿ ಅಂತ ಹೇಳ್ತೀವಿ. ಅಂತಂದರೆ ಆ ವಸ್ತುವಿಗೆ ಅಥವಾ ನಾವು ಕಣ್ಣಿಂದ ನೋಡಿರುವಂಥ ಯಾವುದೇ ಒಂದಕ್ಕೆ ಈ ಹೆಸರಿಂದ ಕರೆಯೋದು ಅಂತನ್ನೋದು ನಮ್ಮ ಬಾಯಿಂದ ಬರುವಂಥ ಒಂದು ಧ್ವನಿ ಸಂಕೇತ ಅಷ್ಟೇನೆ. ಒಂದು ವೇಳೆ ಆ ಕಾಲದಲ್ಲಿ ಅವನು ಮರವನ್ನು ಮ ರ ಎನ್ನುವ ಎರಡು ಧ್ವನಿಯನ್ನು ಸೇರಿಸಿ ಮರ ಅಂತ ಕರೀದೆ ಅದನ್ನು ಬೇರೆ ಯಾವುದೋ ಧ್ವನಿಯಿಂದ ಕರೆದಿದ್ರೆ, ಎಕ್ಸಾಂಪಲ್ ಅದನ್ನು ಆಕಾಶ ಅಂತಲೇ ಹೇಳಿದ್ದ ಅಂತ ಇಟ್ಕೊಳ್ಳಿ, ಅವತ್ತಿಂದ ನಾವು ಮರವನ್ನು ಆಕಾಶ ಅಂತಲೇ ಹೇಳ್ತಾ ಬಂದ್ಬಿಡ್ತಿದ್ವೋ ಏನೋ, ಅಥವಾ ಇನ್ನೇನೋ ಹೆಸರನ್ನ ಇಟ್ಟಿದ್ರು ಅದನ್ನು ಕೂಡ ಈ ರೀತಿನೇ ಭಾಷೆ ಉಗಮವಾಗಿರುವಂಥದ್ದು. ಜಗತ್ತಿನಲ್ಲಿರುವ ಎಲ್ಲ ಭಾಷೆಗಳು ಕೂಡ ಇದೇ ರೀತಿಯಲ್ಲಿ ಅವರ ಧ್ವನಿ ಹೆಂಗೆಲ್ಲ ಪ್ರೊನೌನ್ಸ್ ಮಾಡಿ ಅಥವಾ ಉಚ್ಚಾರಣೆ ಮಾಡಿ ಒಂದೊಂದು ವಸ್ತುವನ್ನು ಗುರುತಿಸ್ತಾ ಬರ್ಬೋದು ಅಂತನ್ನೋದನ್ನ ಹೇಳಿ ಹಿಂಗೆ ಮಾಡ್ಕೊಂಡು ಬಂದೇನೆ ಭಾಷೆಯನ್ನು ಡೆವಲಪ್ಮೆಂಟ್ ಮಾಡ್ಕೊಂಡಿದ್ದು. ಹಾಗೆ ಭಾರತದಲ್ಲಿದ್ದಂತಹ ಒಂದು ಭಾಷೆ ಯಾವುದು ಅಂತಂದರೆ ಎಲ್ಲರೂ ಮಾತಾಡ್ತಾ ಇದ್ದಂಥ ಭಾಷೆ ದ್ರಾವಿಡ ಭಾಷೆ ಅಂತೇಳಿ ಅದನ್ನು ಕರಿತಾ ಇದ್ರು. ಪೂರ್ತಿಯಾಗಿ ಎಲ್ಲರೂ ದ್ರಾವಿಡ ಭಾಷೆ ಮಾತಾಡ್ತಿದ್ರು ಇಡೀ ದಕ್ಷಿಣ ಭಾರತದಲ್ಲಿ ಇದ್ದವರೆಲ್ಲ ಅಂತಂದ್ರೂ ಕೂಡ ಎಲ್ಲ ಕಾಲಕ್ಕೂ ಭಾಷೆ ಒಂದೇ ರೀತಿಯಲ್ಲಿ ಇರೋದಿಲ್ಲ. ಆ ಭಾಷೆ ಕಾಲದಿಂದ ಕಾಲಕ್ಕೆ ಬೇರೆ ಬೇರೆ ಕಾರಣಗಳಿಂದಾಗಿ ತನ್ನ ಸ್ವರೂಪದಲ್ಲಿ ಬದಲಾವಣೆಯನ್ನು ಮಾಡ್ಕೊಳ್ತಾ ಬರುತ್ತೆ. ಮುಖ್ಯವಾಗಿ ಬೇರೆ ಬೇರೆ ಪ್ರದೇಶಗಳಿಂದ ಬಂದಿರುವ ಜನರ ಸಂಪರ್ಕ ಇವನಿಗಾದಾಗ ತಾನು ತನ್ನ ವಸ್ತುವಿಗೆ ತಾನು ನೋಡಿರುವಂಥ ಒಂದು ವಸ್ತುವಿಗೆ ಒಂದು ಧ್ವನಿಯಿಂದ ಗುರುತಿಸ್ತಿದ್ದೀನಿ ಅಂತಂದ್ರೆ ಇನ್ನೊಬ್ರು ಅವ್ರ ಭಾಷೆಯಲ್ಲಿ ಇದೇ ವಸ್ತುವನ್ನ ಇನ್ನೊಂದು ಧ್ವನಿಯಿಂದ ಗುರುತಿಸ್ತಾರೆ, ಅಥವಾ ತಾನು ಹೆಸರೇ ಇಡದೇ ಇರುವಂಥ ಒಂದು ವಸ್ತುವಿಗೆ ಅವ್ರು ಬೇರೊಂದು ಹೆಸರನ್ನು ಇಟ್ಕೊಂಡಿದ್ದಾರೆ, ಇದೆಲ್ಲ ಅವ್ರಿಗೆ ಗೊತ್ತಾಗ್ತಾ ಹೋಗುತ್ತೆ. ಹಾಗಾಗಿ ಈ ಎರಡೂ ಭಾಷೆಗಳ ನಡುವೆ ಸಂಪರ್ಕ ಆದಾಗ ಇವ್ರ ಭಾಷೆಯಲ್ಲಿರೋ ಪದಗಳು ಅವ್ರಿಗೂ, ಅವ್ರ ಭಾಷೆಯಲ್ಲಿರೋ ಪದಗಳು ಇವ್ರಿಗೂ ಬರುತ್ತೆ. ಹಂಗೆ ತುಂಬಾ ಭಾಷೆಗಳ ಜೊತೆನಲ್ಲಿ ಎಲ್ಲ ಭಾಷೆಗೂ ಸಂಪರ್ಕ ಬಂದೇ ಬರುತ್ತೆ. ಒಟ್ಟಿನಲ್ಲಿ ಭಾಷೆ ಮನುಷ್ಯನ ಭಾವನೆಗಳ ಅಭಿವ್ಯಕ್ತಿಯ ಪ್ರತೀಕ ಅಷ್ಟೇನೆ. ಅವ್ನು ತನ್ನ ಮನಸ್ಸಲ್ಲಿ ಏನಿದೆಯೋ ಅದನ್ನ ಹೇಳ್ಕೊಳ್ಳೋದಕ್ಕೋಸ್ಕರ ಧ್ವನಿ ರೂಪದಲ್ಲಿ ಹೇಳ್ಕೊಳ್ಳೋದಕ್ಕೆ ಸೃಷ್ಟಿ ಮಾಡ್ಕೊಂಡಿರುವಂಥ ಭಾಷೆ. ಈ ಭಾಷೆ ಇಡೀ ದಕ್ಷಿಣ ಭಾರತದಲ್ಲಿದ್ದದನ್ನ ಆ ಕಾಲದ ಸುಮಾರು ಸಾವಿರಾರು ವರ್ಷಗಳ ಹಿಂದೆ ಇದ್ದದ್ದು ದ್ರಾವಿಡ ಅಂತೇಳಿ ಕರಿತಾ ಇದ್ರು. ಈ ದ್ರಾವಿಡ ಭಾಷೆ ಇಡೀ ದಕ್ಷಿಣ ಭಾರತದಲ್ಲಿ ಒಂದ್ ಕಾಲದವಳು ಒಂದೇ ರೀತಿಯ ಪದಗಳನ್ನು ಬಳಸ್ತಿದ್ರು ಕೂಡ ಕಾಲಕ್ರಮೇಣ ಒಂದೊಂದು ಭಾಗದಲ್ಲಿರೋರು, ಬೇರೆ ಬೇರೆ ಪ್ರಾಂತ್ಯದಲ್ಲಿರುವಂಥವ್ರು ಬೇರೆ ಬೇರೆ ಕಾರಣದಿಂದ ಮತ್ತೆ ಅವರಲ್ಲಿ ಇಂಟರ್ನಲ್ ಚೇಂಜ್ ಆಗ್ತಾ ಹೋಗುತ್ತೆ, ಆಂತರಿಕ ವ್ಯತ್ಯಾಸಗಳಾಗ್ತಾ ಹೋಗುತ್ತೆ. ಇಂಥ ಆಂತರಿಕ ವ್ಯತ್ಯಾಸಗಳು ಇನ್ನೂ 1000 ವರ್ಷಗಳಾದ್ಮೇಲೆ ಆ ವ್ಯತ್ಯಾಸನೇ ಜಾಸ್ತಿ ಆಗ್ಬಿಟ್ಟು ತನ್ನ ಪಕ್ಕದ ಪ್ರದೇಶದಲ್ಲಿ ಮಾತಾಡ್ತಾ ಇದ್ದಂಥವನಿಗೂ ಇವನು ಮಾತಾಡ್ತಾ ಇರುವಂಥ ಭಾಷೆಗೂ ಡಿಫ್ರೆಂಟ್ ಅಂದರೆ ವ್ಯತ್ಯಾಸ ಕಾಣಿಸ್ತಾ ಹೋಗುತ್ತೆ. ಹಾಗಾಗಿನೇ ಈ ದ್ರಾವಿಡ ಭಾಷೆಗಳೆಲ್ಲ ಕೂಡ ಪ್ರತ್ಯೇಕ ಭಾಷೆಗಳು ಅನ್ನೋ ರೀತಿಯಲ್ಲಿ ನಮಗೆ ಕಾಣಿಸೋದಕ್ಕೆ ಶುರುವಾಗಿದ್ದು. ಇವತ್ತು ನಾವೇನು ಹೇಳ್ತೀವಿ ಅಂತಂದರೆ ಪಂಚದ್ರಾವಿಡ ಭಾಷೆಗಳು ಮಾತ್ರನೇ ಇರೋದು ಅಂತ ನಾನು ಮೊನ್ನೆ ಕೂಡ ಅದನ್ನು ಹೇಳಿದೆ. 5 ಭಾಷೆಗಳು ಮಾತ್ರ ಅಲ್ಲ ಸರ್ ದ್ರಾವಿಡ ಭಾಷೆಗಳು. ಒಂದಾಗಿದ್ದಂಥ ದ್ರಾವಿಡ ಭಾಷೆ ಹಿಂಗೆ ಕವಲಡೆದು ಬೇರೆ ಬೇರೆ ಪ್ರತ್ಯೇಕ ಭಾಷೆಗಳಾಗ್ಬಿಟ್ಟು 100ಕ್ಕಿಂತ ಹೆಚ್ಚು ದ್ರಾವಿಡ ಭಾಷೆಗಳನ್ನು ನಾವು ಭಾರತದಲ್ಲಿ ಗುರುತಿಸೋಕೆ ಸಾಧ್ಯ ಇದೆ. ಬರೀ ಭಾರತದಲ್ಲಿ ಮಾತ್ರನೇ ಅಲ್ಲ, ಪಾಕಿಸ್ತಾನದಲ್ಲೂ ಕೂಡ, ಯಾಕಂದರೆ ಪಾಕಿಸ್ತಾನ ಒಂದು ಕಾಲದಲ್ಲಿ ಭಾರತದ ಪ್ರಾಂತ್ಯವೇ ಆಗಿದ್ದಲ್ಲ, ಪಾಕಿಸ್ತಾನದಲ್ಲೂ ಕೂಡ ಭಾರತದ ಗಡಿ ಭಾಗಗಳ ಬೇರೆ ಪ್ರದೇಶಗಳಲ್ಲೂ ಕೂಡ ದ್ರಾವಿಡ ಭಾಷೆಯಿಂದ ಕವಲೊಡೆದಿರುವ ಆವಾಗ ಅದು ಉಪಭಾಷೆ ಅಂತ ಅನಿಸ್ಕೋತಿತ್ತು. ಇವತ್ತು ಪ್ರತ್ಯೇಕ ಭಾಷೆಗಳೇ. ಅದು ಯಾರೋ ಒಬ್ರು ಕಮೆಂಟ್ ಮಾಡಿದ್ದಾರೆ, ಬಲೂಚಿಸ್ತಾನ ಆ ಕಡೆದೆಲ್ಲ ಕೆಲವು ಭಾಷೆ ದ್ರಾವಿಡ ಭಾಷೆಗೆ ಖಂಡಿತವಾಗ್ಲು ಬಲೂಚಿಸ್ತಾನದ ಕಡೆ ಇರುವಂತಹ ಭಾಷೆ, ಪಾಕಿಸ್ತಾನದಲ್ಲಿ ಇರುವಂತಹ ಭಾಷೆ, ಹೀಗೆ ದ್ರಾವಿಡ ಭಾಷೆಗಳ ತುಂಬ ಇದನ್ನ. ಅದರಲ್ಲೂ ಆದಿವಾಸಿ ಬೆಟ್ಟಗಳ ಮೇಲೆ ಭಾರತದ ಎಲ್ಲೆಲ್ಲಿ ಬೆಟ್ಟಗಳಿದೆಯೋ ಆ ಬೆಟ್ಟಗಳ ಮೇಲೆ ವಾಸ ಮಾಡುವಂತಹ ಜನಗಳಲ್ಲೂ ಕೂಡ ಈ ಭಾಷೆಗಳ ಲಕ್ಷಣಗಳನ್ನು ನಾವು ನೋಡ್ಬೋದು. ಹಿಂಗೆ ದ್ರಾವಿಡ ಭಾಷೆಯಿಂದ ಅದು ಬಂದಿರೋ ಕಾರಣದಿಂದಾನೇ ಈ ಎಲ್ಲ ಭಾಷೆಗಳ ವ್ಯಾಕರಣ ನಿಯಮ ಒಂದೇ ರೀತಿ ಇರುತ್ತೆ. ನೋಡಿ, ನಾಮಪದಗಳೆಲ್ಲ ಒಂದೇ ತರ ಇರುತ್ತೆ, ಕ್ರಿಯಾಪದಗಳ ಧಾತು ಸ್ವರೂಪಗಳು ಕೂಡ ಒಂದೇ ರೀತಿನಲ್ಲಿ ಇರುತ್ತೆ. ನಮಗೆ ಇಂಗ್ಲಿಷು ಮತ್ತು ದ್ರಾವಿಡ ಭಾಷೆಗಳ ವ್ಯಾಕರಣದ ಸ್ಟ್ರಕ್ಚರ್ನ ಇಟ್ಕೊಂಡು ನೋಡಿ, ಅಥವಾ ಹಿಂದಿ
ಸಂಸ್ಕೃತ ಈ ಭಾಷೆಗಳಿಗೂ ದ್ರಾವಿಡ ಭಾಷೆಗಳ ಸ್ಟ್ರಕ್ಚರ್ ಇಟ್ಕೊಂಡು ನೋಡಿ, ತಮಿಳು, ಕನ್ನಡ, ತೆಲುಗು ಈ ಭಾಷೆಗಳ ವ್ಯಾಕರಣ ಎಲ್ಲ ಒಂದು ರೀತಿ ಕಾಣಿಸುತ್ತೆ. ಅದೇ ನಾವು ರಾಜಸ್ಥಾನಿನೋ, ಪಂಜಾಬಿನೋ ಅಥವಾ ಬಿಹಾರದೋ ಈ ಥರದ ಭಾಷೆಗಳನ್ನು ತೆಗೆದುಕೊಂಡು ನೋಡಿದ್ರೆ ಅವರ ಭಾಷೆಗಳ ವ್ಯಾಕರಣ ಸ್ವರೂಪನೇ ಬೇರೆ ಕಾಣುತ್ತೆ. ಇದಕ್ಕೆ ರೀಸನ್ ಬಂದು ನಾವು ದ್ರಾವಿಡದ ನಿಯಮವನ್ನೇ ಅನುಸರಿಸ್ತಾ ಬರ್ತಿದ್ದೀವಿ. ಮೂಲ ನಿಯಮಗಳನ್ನ ಅದನ್ನೇ ಇಟ್ಕೊಂಡ್ರು ಕೂಡ ಪದಗಳನ್ನ ಬೇಕಾದಷ್ಟು ಹೊಸ ಪದಗಳನ್ನ ಎಲ್ಲ ಭಾಷೆಗಳನ್ನು ಸೃಷ್ಟಿ ಮಾಡ್ಕೊಂಡ್ಬಿಟ್ಟಿದೀವಿ ಸರ್. ಹಂಗಾಗಿ ಇದು ಬೇರೆ ಅಂತ ಇವತ್ತಿಗೆ ಅನ್ಸುತ್ತೆ. ಇವತ್ತಿಗೆ ಇದೆಲ್ಲ ಬೇರೆ ಬೇರೆ ತರ ಅಂತ ಅನ್ಸಿದ್ರು ಕೂಡ ವಾಸ್ತವವಾಗಿ ದಕ್ಷಿಣ ಭಾರತದಲ್ಲಿದ್ದಂಥ ನಾವು ಯಾರನ್ನ ಈಗ ತಮಿಳು, ತೆಲುಗು, ಮಲಯಾಳಂ ಅಂತ ಪ್ರತ್ಯೇಕವಾಗಿ ಕರಿತೀವೋ ಇವೆಲ್ಲ ಮೂಲಭೂತವಾಗಿ ಒಂದೇ ಪ್ರಾಂತ್ಯದಿಂದ ಬಂದವರು. ಮತ್ತು ನೀವು ಇನ್ನೊಂದು ಪ್ರಶ್ನೆ ಕೇಳಿದ್ರಿ, ದ್ರಾವಿಡ ಅಂತಂದ್ರೆ ಏನು, ಅದು ಭಾಷೆನಾ ಏನು ಅಂತ. ದ್ರಾವಿಡ ಅನ್ನೋದು ಮೂಲತಃ ಜನಾಂಗವಾಚಿ ಪದ. ಅದು ಜನರನ್ನ ಸೂಚಿಸೋದಕ್ಕೆ ಬಳಸ್ತಾ ಇದ್ದಂತ ಪದ. ಆ ಜನರು ಬಳಸ್ತಾ ಇದ್ದಂತ ಭಾಷೆಗೂ ಕೂಡ ದ್ರಾವಿಡ ಭಾಷೆ ಅಂತ ಆಮೇಲೆ ಹೆಸರು ಬಂದಿರುವಂತದ್ದು. ದ್ರಾವಿಡರು ಅಂತಂದ್ರೆ ದಕ್ಷಿಣ ಭಾರತದಲ್ಲಿ ವಾಸ ಮಾಡ್ತಾ ಇದ್ದ ಜನರನ್ನ ಕರೀತಾ ಇದ್ದಂತ ಒಂದು ಪದವಾಗಿತ್ತು. ದಕ್ಷಿಣ ಭಾರತದ ಜನಗಳನ್ನ ಇವರು ದ್ರಾವಿಡರು ಅಂತ ಗುರುತಿಸ್ತಾ ಇದ್ರು. ಅವ್ರು ಮಾತಾಡೋ ಭಾಷೆ ದ್ರಾವಿಡ. ಅವರಿದ್ದ ಪ್ರದೇಶನ ದ್ರಾವಿಡ ಪ್ರದೇಶ ಅಂತ ಹೇಳಿ ಕರಿತಾ ಇದ್ರು ಸರ್. ಹೆಂಗೆ ಇವಾಗ ನಾವು ಎಲ್ಲಿ ಬಳಕೆಯಲ್ಲಿದೆ ಮೇಡಮ್ ದ್ರಾವಿಡ ಅನ್ನೋ ಪದ? ಇಲ್ಲ, ಆ ಸಂಪೂರ್ಣವಾಗಿ ಸಾವಿರಾರು ವರ್ಷಗಳ ಹಿಂದೆ ಬಳಸ್ತಾ ಇದ್ದಂತ ದ್ರಾವಿಡ ಭಾಷೆ ಅದೇ ಸ್ವರೂಪದಲ್ಲಿ ಯಾವ ಭಾಷೆನಲ್ಲೂ ಉಳ್ಕೊಂಡಿಲ್ಲ ಇವಾಗ. ಅಲ್ಲ, ಓಕೆ, ಬಟ್ ದ್ರಾವಿಡ ಅನ್ನುವಂತಹ ಒಂದು ಭಾಷೆ ಅಂತ ಕರಿತಾ ಇದ್ವಿ ಅಥವಾ ದ್ರಾವಿಡರು ಅಂತ ಕರಿತಾ ಇದ್ವಿ ಅನ್ನುವ ಪದ ಬಳಕೆ ನಮ್ಗೆ ಎಲ್ಲಿ ಸಿಗುತ್ತೆ ಇತಿಹಾಸದಲ್ಲಿ ಹೋದ್ರೆ ಅಂತ? ಸರ್, ಇದು ನಮಗೆ ದ್ರಾವಿಡ ಎನ್ನುವ ಪದವನ್ನ ಮೊದಲಿಗೆ ನಮಗೆ ಕಾನ್ಸೆಪ್ಟ್ ಅನ್ನ ಕೊಡೋರು ಕಾಲ್ಡ್ವೆಲ್ ಸರ್. 19ನೇ ಶತಮಾನದಲ್ಲಿ ದ್ರಾವಿಡ ಭಾಷೆಗಳ ಭಾಷಾ ವಿಜ್ಞಾನ ಪುಸ್ತಕವನ್ನ ಬರೀತಾರಲ್ಲ, ಆ ಸಂದರ್ಭದಲ್ಲೇನೆ ಅವರು ವ್ಯಾಪಕವಾಗಿ ಈ ದ್ರಾವಿಡ ಪದವನ್ನ ಬಳಸುವಂತದ್ದು. ಅದರ ನಂತರ ದ್ರಾವಿಡ ಭಾಷೆಗಳ ಅಧ್ಯಯನ ಮಾಡೋರೆಲ್ಲರೂ ಕೂಡ ಇದನ್ನ ದ್ರಾವಿಡ ಎನ್ನುವ ಹೆಸರಿನಲ್ಲೇನೆ ಕರಿತಾ ಬರೋದನ್ನ ಗಮನಿಸಬಹುದು. ಸೊ ಅವರು ಎಲ್ಲಿಂದ ರೆಫರ್ ಮಾಡ್ಕೊಂಡ್ರು ಈ ದ್ರಾವಿಡ ಅನ್ನೋ ಪದ? ಸರ್, ದ್ರಾವಿಡ ಎನ್ನುವ ಪದ ನಮ್ಮ ಭಾರತೀಯ ಸಾಹಿತ್ಯದೊಳಗಡೆನೆ ಕೂಡ ಪ್ರಾಚೀನ ಕಾಲದಲ್ಲೇನೆ ಸಿಗುತ್ತೆ ಸರ್. ನೀವು ಈ ಪ್ರಶ್ನೆ ಕೇಳ್ತಿದ್ದಂಗೆ ಇಮಿಡಿಯೇಟ್ ನೆನಪಾಗ್ತಾ ಇರುವಂತದ್ದು ಪದ್ಮಪುರಾಣ. ನಮ್ಮ ಭಾರತೀಯ ಪ್ರಾಚೀನ ಪುರಾಣಗಳಲ್ಲಿ ಪದ್ಮಪುರಾಣ ಕೂಡ ಅದು ಪುರಾಣ ಸರ್. ಇದು ಧಾರ್ಮಿಕ ಕೃತಿ. ಅದು ಪದ್ಮ ಪುರಾಣದಲ್ಲಿ ಭಕ್ತಿ ಅಂತ ಅನ್ನೋದು ದ್ರಾವಿಡ ದೇಶದಲ್ಲಿ ಹುಟ್ಟಿ ಆಮೇಲೆ ಇಡೀ ಭಾರತದ ಪೂರ್ತಿ ಪಸರಿಸುತ್ತೆ ಎನ್ನುವಂತ ಒಂದು ಮಾತು ಬರುತ್ತೆ ಸರ್. ಅಲ್ಲಿ ದ್ರಾವಿಡ ಪದವನ್ನ ನಾವು ನೋಡ್ಬೋದು. ನಂತರದ ಕಾಲಘಟ್ಟಗಳಲ್ಲೂ ಕೂಡ ಉತ್ತರ ಭಾರತೀಯರು ದಕ್ಷಿಣ ಭಾರತೀಯರನ್ನು ಗುರುತಿಸುವ ಸಂದರ್ಭದಲ್ಲಿ ಇದನ್ನ ದ್ರಾವಿಡ ದೇಶ ಅಂತ ಗುರುತಿಸ್ತಾ ಇದ್ರು. ದಕ್ಷಿಣ ಅನ್ನುವ ಅರ್ಥದಲ್ಲಿ ದ್ರಾವಿಡ ದೇಶ ಅಂತ ಗುರುತಿಸ್ತಾ ಇದ್ರು. ಮತ್ತು ನಮ್ಮ ಕೆಲವು ಶಾಸನಗಳಲ್ಲೂ ಕೂಡ ದಕ್ಷಿಣ ಭಾರತ ಅಥವಾ ದಕ್ಷಿಣ ದೇಶ ಅಂತ ಗುರುತಿಸುವ ಸಂದರ್ಭದಲ್ಲಿ ದ್ರಾವಿಡ ಪದವನ್ನ ಬಳಕೆ ಮಾಡಿರೋದು ಉಂಟು. ಈ ಹಿನ್ನೆಲೆಯಲ್ಲಿ ನಮ್ಮ ಭಾಷೆಗಳ ಬಗ್ಗೆ ಅಧ್ಯಯನ ಮಾಡಿದಂತಹ ಕಾಲ್ಡ್ವೆಲ್ ಅವರು ದ್ರಾವಿಡ ಅನ್ನುವ ಪದವನ್ನು ತೆಗೆದುಕೊಂಡು ಆ ಪುಸ್ತಕವನ್ನು ದ್ರಾವಿಡ ಭಾಷಾ ವಿಜ್ಞಾನ ಅನ್ನುವ ಅರ್ಥದಲ್ಲೇ ಬಳಸ್ತಾರೆ. ಆಗ ಭಾರತದಲ್ಲಿರುವ ಎಲ್ಲ ಭಾಷೆಗಳಲ್ಲೂ ಕೂಡ ಹೇಗೆ ಒಂದೇ ರೀತಿಯ ಸ್ವರೂಪವನ್ನು ವ್ಯಾಕರಣದ ದೃಷ್ಟಿಯಿಂದಲೂ ಮತ್ತು ಪದಗಳ ಸೃಷ್ಟಿ ಅಥವಾ ನಾವು ಹೇಗೆ ಪದಗಳನ್ನು ಬಳಕೆ ಮಾಡ್ತೀವಿ ಅನ್ನೋದನ್ನ ಒಂದೇ ರೀತಿಯ ಕ್ರಮವನ್ನು ಅನುಸರಿಸ್ತಾ ಇದ್ದೀವಿ. ಹೀಗಾಗಿ ಇವೆಲ್ಲ ಒಂದೇ ಮೂಲದಿಂದ ಬಂದಿರುವ ಪದಗಳ ಭಾಷೆ ಅಂತಂದ್ಬಿಟ್ಟು ದ್ರಾವಿಡ ಭಾಷೆಯಿಂದ ಬಂದಿರೋದು ಅನ್ನೋದನ್ನ ನಮ್ಗೆ ಹೇಳ್ತಾರೆ. ನಂತರದ ಕಾಲ್ಡ್ವೆಲ್ ಅವರ ಅಧ್ಯಯನದ ನಂತರ ಹಲವಾರು ಜನ ಭಾರತೀಯ ವಿದ್ವಾಂಸರು ಕೂಡ ಆ ಅಧ್ಯಯನ ಮಾಡಿ ಇನ್ನೂ ಪ್ರೂವ್ ಮಾಡ್ತಾರೆ ಸರ್. ಎಲ್ಲ ಭಾಷೆಗಳು ಒಂದೇ ಮೂಲದಿಂದ ಬಂದಿರೋದು ಅಂತ. ನೀವು ಆಗ್ಲೇ ಒಂದು ಪ್ರಶ್ನೆ ಕೇಳಿದ್ರಿ, ದ್ರಾವಿಡ ಅಂತ ಅನ್ನೋದು ಈಗ ಎಲ್ಲಿದೆ ಅಂತ ಅನ್ನೋದು. ಆ ಮೂಲ ದ್ರಾವಿಡ ಇವತ್ತೆಲ್ಲೂ ನಮ್ಗೆ ನೋಡೋದಿಕ್ ಸಾಧ್ಯ ಇಲ್ಲ. ಮೂಲ ದ್ರಾವಿಡ ಹಲವಾರು ರೀತಿಯ ವ್ಯತ್ಯಾಸವನ್ನ ಪಡ್ಕೊಂಡು ಬೇರೆ ಬೇರೆ ರೀತಿಯ ಭಾಷೆಗಳೊಳಗಡೆ ಮಿಕ್ಸ್ ಆಗಿ ಹೋಗ್ಬಿಟ್ಟಿದೆ ಅಷ್ಟೇನೆ. ಅಡಗಿ ಕುಳಿತಿರೋದನ್ನ ನೋಡ್ಬೋದೇ ಹೊರತು ಮೂಲ ದ್ರಾವಿಡದ ಸ್ವರೂಪ ಇದೆ, ಹಿಂಗೆ ಮಾತಾಡ್ತಿದ್ರು ಅಂತ ಹೇಳೋದಕ್ಕೆ ಯಾವುದೇ ಸಾಹಿತ್ಯ ಕೃತಿಗಳು ನಮಗಿಲ್ಲ. ಅಥವಾ ಇಂದೊಂದೇ ಪ್ರಾಂತ್ಯದಲ್ಲಿ ಮಾತಾಡ್ತಿದ್ರು ಅಂತ ಅದನ್ನ ಹೇಳಲಿಕ್ಕೂ ಬರಲ್ಲ. ಇಡೀ ದಕ್ಷಿಣ ಭಾರತದಲ್ಲಿ ಮಾತಾಡ್ತಾ ಇದ್ದ ಭಾಷೆ ಆಗಿತ್ತು ಅದು. ಮತ್ತೆ ಇಲ್ಲಿ ಇನ್ನೊಂದನ್ನು ನಾವು ನೆನಪಿಸ್ಕೊಳ್ಬೇಕಾಗಿರುವಂಥದ್ದು, ನಾನು ಆಗಲೇ ಹೇಳಿದ ಹಾಗೆ ಪೆರಿಯಾರ್ ಅವರು ದ್ರಾವಿಡ ಚಳವಳಿಯನ್ನು ಸ್ಥಾಪನೆ ಮಾಡಿದ ಸಂದರ್ಭದಲ್ಲೂ ಕೂಡ ಅವ್ರ ಮನಸ್ಸಲ್ಲಿದ್ದದ್ದು ಉತ್ತರ ಭಾರತೀಯರಿಂದ ಅಥವಾ ಸಂಸ್ಕೃತದ ಪ್ರಾಬಲ್ಯದಿಂದ ಬಿಡಿಸಿಕೊಂಡು ನಾವು ಸ್ವಾಭಿಮಾನದಿಂದ ಮತ್ತು ನಮ್ಮ ಸ್ವಂತಿಕೆಯಿಂದ ನಮ್ಮ ಚಿಂತನೆಗಳನ್ನು ನಮ್ಮ ಬದುಕಿನಲ್ಲಿ ಅಳವಡಿಸ್ಕೊಳ್ಬೇಕು ಅನ್ನೋ ಉದ್ದೇಶದಿಂದಾನೇ ಅವರು ಸ್ವಾಭಿಮಾನಿ ಚಳವಳಿಯನ್ನು ಆರಂಭ ಮಾಡುವಂಥದ್ದು. ಆ ಚಳವಳಿಗೆ ಅವರು ದ್ರಾವಿಡ ಪಕ್ಷ ಅಥವಾ ದ್ರಾವಿಡ ಚಳವಳಿ ಅನ್ನುವ ಹೆಸರನ್ನೆಲ್ಲ ಕೊಡ್ತಾರಲ್ಲ, ಆವಾಗ ಅವ್ರ ಮನಸ್ಸಲ್ಲಿ ಇದ್ದಿದ್ದು ಬರೀ ತಮಿಳು ಅನ್ನೋ ಅರ್ಥ ಇರಲಿಲ್ಲ ಪೆರಿಯಾರ್ಗೂ ಕೂಡ. ಇಡೀ ದಕ್ಷಿಣ ಭಾರತದ ಕನ್ನಡಿಗರನ್ನು ಒಳಗೊಂಡಂತೆ ಮತ್ತು ಮಲಯಾಳಿಗರನ್ನು ಒಳಗೊಂಡಂತೆ ತೆಲುಗರನ್ನು ಒಳಗೊಂಡೆ ಎಲ್ಲರನ್ನೂ ಇಟ್ಕೊಂಡು ಇದನ್ನು ಮಾಡಬೇಕು ಅನ್ನೋ ಅಭಿಪ್ರಾಯ ಅವರಲ್ಲಿತ್ತು. ಆದರೆ ಸಾಧ್ಯ ಆಗಲಿಲ್ಲ. ಆ ದ್ರಾವಿಡ ಚಳವಳಿಯೊಳಗೆ ತಮಿಳುನಾಡಿನ ಜನ ಮಾತ್ರನೇ ಹೆಚ್ಚು ಇನ್ವಾಲ್ವ್ ಆಗಿ ಅವರದನ್ನು ಮುಂದುವರಿಸಬೇಕಾಗಿ ಬಂತು ಆಮೇಲೆ.
ಸೊ ಅಂದರೆ ಜಿಯೋಗ್ರಫಿಕಲಿ ನಮ್ಮನ್ನ ದ್ರಾವಿಡರು ಅಂತ ಗುರುತಿಸಿದ್ದಾರೆ. ಹೌದು, ಉತ್ತರ ಭಾರತದಿಂದವರು ಈ ಕಡೆ ನಾವು ದಕ್ಷಿಣ ಭಾರತದ ಜನಗಳನ್ನ ಭಾಷಿಕವಾಗಿಯೂ ಮತ್ತು ಪ್ರಾದೇಶಿಕವಾಗಿಯೂ ಎರಡರಲ್ಲೂ ಗುರುತಿಸಿದ್ದಾರೆ. ಇವರು ನಾವು ಮಾತನಾಡುವಂಥ ಭಾಷೆಯನ್ನ ಇಲ್ಲಿ ಇಷ್ಟು ಭಾಷೆಗಳು ಒಂದು ಕಾಲಘಟ್ಟದಲ್ಲಿ ಅವರಿಗೆ ಬೇರೆ ರೀತಿಯಾಗಿ ಕಾಣ್ತಿದ್ದರಿಂದ ಸೊ ಇದನ್ನೆಲ್ಲ ಒಟ್ಟಾಗಿ ಅವ್ರು ಕರೆದಿದ್ದು ದ್ರಾವಿಡ. ಸೊ ಈ ದ್ರಾವಿಡ ಭಾಷೆ ಒಂದು ಎಲ್ಲರೂ ಏನು ನೋಡ್ತಾ ಇದ್ವಿ, ನಾವು ನೋಡಿದ್ರೆ ನಮ್ಮಲ್ಲೂ ಒಪ್ಪಲ್ಲ, ಯಾರು ಒಪ್ಪಲ್ಲ, ದ್ರಾವಿಡ ಅಲ್ಲ, ನಾವೆಲ್ಲ ನಮ್ಮ ಭಾಷೆ ಅಂತ ಏನು ಹೇಳ್ತಾ ಇದ್ದಾರೆ. ಸೊ ಒಂದು ಕಾಲಕ್ಕೆ ಹೋದ್ರೆ ನಮ್ದೆಲ್ಲ ಸಿಮಿಲಾರಿಟೀಸ್ ತಗೊಂಡೋದ್ರೆ ಎಲ್ಲರದ್ದು ನಾವು ದ್ರಾವಿಡ ಭಾಷೆಗಳು, ಮೂಲ ಒಂದೇ, ದ್ರಾವಿಡ ಭಾಷೆಗಳು ಅಂತ ಅನ್ಕೊಳ್ತಾ ಇದ್ವಿ. ಪಂಪ ತನ್ನ ಕಾವ್ಯದಲ್ಲಿ ಹೇಳ್ತಾನಲ್ಲ, ಮನುಜ ಮತ ವಿಶ್ವಪಥ, ಆ ಕಾಲದಲ್ಲೇ. ಹೌದು, ಈಗ ನಾನೇ ಎಷ್ಟೋ ಸತಿ ನಾ ಬೇರೆ ನೀ ಬೇರೆ ಅವ್ರು ಬೇರೆ ಅಂತ ಹೇಳಿ ಅನ್ಕೋತಾ ಇದ್ದೀವಿ. ಬಟ್ ಮೂಲವನ್ನ ಹುಡುಕ್ತಾ ಹೋದ್ರೆ ಎಲ್ಲರೂ ಒಂದೇ ಅಂತ ಅನ್ನೋದು ಗೊತ್ತಾಗುತ್ತೆ. ಕರೆಕ್ಟ್. ಸೊ ಆ ಥರ ಉಟ್ಕೊಂಡಂತಹ ದ್ರಾವಿಡ ಭಾಷೆ, ಅದ್ರ ಬಗ್ಗೆ ತುಂಬಾ ಹೆಚ್ಚಾಗಿ ಯೋಚನೆ ಮಾಡುವಂಥದ್ದು ಏನಿಲ್ಲ ಅನ್ನೋದು ನೀಟಾಗಿ ಹೇಳಿದ್ರಿ ನೀವು ಇವಾಗ. ಸೊ ಈಗ ಅವರು ಒಂದು ತಮಿಳ್ನಾಡೋರ ದೃಷ್ಟಿಕೋನದಿಂದ ನಾವು ಯೋಚನೆ ಮಾಡೋದಾದ್ರೆ, ಸೊ ಪೆರಿಯಾರ್ ಕಡೆಯಿಂದ ಬಂದ ನಂತರ ಅಲ್ಲೇ ಅದೇ ಹೆಸರುಗಳಲ್ಲೇ ಈಗ DMK ADMK ಎಲ್ಲ ದ್ರಾವಿಡ ಅನ್ನೋ ಹೆಸರಲ್ಲೇ ಶುರುವಾಯಿತು. ಸೊ ಅಂದ್ರೆ ನಾವೇ ದ್ರಾವಿಡರು, ತಮಿಳೇ ದ್ರಾವಿಡ ಭಾಷೆ, ಇನ್ಯಾವುದೋ ಸಂಕುಚಿತ ಭಾವನೆಯಿಂದ ಬಂದಿರುವಂತಹ ಅಂತ ಬಂದು ವಿಶಾಲ ದೃಷ್ಟಿಯಿಂದ ಯೋಚನೆ ಮಾಡಿದ್ರೆ ದಕ್ಷಿಣ ಭಾರತೀಯರೆಲ್ಲರೂ ಎಲ್ಲರೂ ಒಂದೇ ಅನ್ನೋ ರೀತಿ ಯೋಚನೆ ಮಾಡಬಹುದು. ಆ ತರ ಉಟ್ಕೊಂಡಿದ್ದು. ಬಟ್ ಇವತ್ತಿಗೆ ಅವರು ಒಪ್ತಾ ಇಲ್ಲ, ತಮಿಳ್ನಾಡಲ್ಲೂ ಕೂಡ ಒಪ್ತಾ ಇಲ್ಲ, ನಾವೇನ್ ದ್ರಾವಿಡ ಅಲ್ಲ, ನಾವು ತಮಿಳು ಅನ್ನೋ ತರನೇ ಅವರು ಯೋಚನೆ ಮಾಡ್ತಿದ್ದಾರೆ. ಬಟ್ ಅಲ್ಟಿಮೇಟ್ಲಿ ಇದಿಷ್ಟು ಕೂಡ ಒಂದು ಜಿಯೋಗ್ರಫಿಕಲಿ ಅಥವಾ ಇಲ್ಲಿಯ ಜನಾಂಗೀಯ ನಮ್ಮ ಮಾತು, ಈ ನಮ್ಮ ಒಂದು ನೈಸರ್ಗಿಕವಾದ ಬದಲಾವಣೆಗಳನ್ನು ನೋಡಿಕೊಂಡು ಇದೊಂದು ದ್ರಾವಿಡ ಅನ್ನೋ ರೀತಿಯ ಒಂದು ಪದನ ಇಲ್ಲಿಗೆ ತಂದಿದ್ದಾರೆ ಅಂತ. ಇಲ್ಲಿ ನನಗೆ ಇನ್ನೊಂದು ವಿಷಯ ಕೂಡ ನೆನಪಾಗ್ತಾ ಇದೆ. ದ್ರಾವಿಡದ ಲಕ್ಷಣಗಳನ್ನು ಹೆಚ್ಚಾಗಿ ಉಳಿಸ್ಕೊಂಡಿರೋ ಭಾಷೆ ತಮಿಳು. ಅಂದರೆ ಸಂಪೂರ್ಣ ದ್ರಾವಿಡವನ್ನು ಹಾಗೆ ಉಳಿಸ್ಕೊಂಡೆ, ಮೂಲ ದ್ರಾವಿಡದ ಎಲ್ಲ ಲಕ್ಷಣಗಳನ್ನು ಉಳಿಸ್ಕೊಂಡಿದೆ ಅಂತಲ್ಲ, ಮೂಲ ದ್ರಾವಿಡದ ಲಕ್ಷಣಗಳನ್ನು ಹೆಚ್ಚಿನ ಪ್ರಮಾಣದಲ್ಲಿ ಉಳಿಸ್ಕೊಂಡಿರುವಂತಹ ಭಾಷೆ ತಮಿಳು. ಅದು ಬೇರೆ ಭಾಷೆಯ ಪ್ರಭಾವವನ್ನ ತನ್ನೊಳಗೆ ಸ್ವೀಕಾರ ಮಾಡೋದನ್ನ ಆದಷ್ಟು ಉದ್ದೇಶಪೂರ್ವಕವಾಗಿ ಪ್ರಾಚೀನ ಕಾಲದಿಂದಲೂ ತಡಿತಾನೆ ಬಂದಿದೆ. ಆದರೆ ಸ್ವತಂತ್ರವಾಗಿ ತನ್ನದೇ ಆದ ಬಹಳಷ್ಟು ಪದಗಳನ್ನು ಕೂಡ ಉಪಯೋಗಿಸ್ಕೊಳ್ತಾ ಬಂದಿದೆ. ಅದರರ್ಥ ಬೇರೆ ಭಾಷೆ ಯಾವುದೇ ಪದಗಳು ತಮಿಳಲ್ಲಿ ಇಲ್ಲ ಅಂತಲ್ಲ, ಸಂಸ್ಕೃತ ಪದಗಳಿಲ್ಲ ಅಥವಾ ಪ್ರಾಕೃತ ಪದಗಳಿಲ್ಲ ಅಂತಲ್ಲ, ಇದೆ. ಉದ್ದೇಶಪೂರ್ವಕವಾಗಿ ಕಡಿಮೆ ಮಾಡ್ಕೊಂಡ್ ಬಂದಿದ್ದಾರೆ. ಹಾಗೆ ಕನ್ನಡ, ತೆಲುಗು, ಮಲಯಾಳಂ ಇತ್ಯಾದಿ ಭಾಷೆಗಳು ದ್ರಾವಿಡದ ಪದಗಳ ಜೊತೆಗೆ ಬೇರೆ ಭಾಷೆಯ ಪದಗಳನ್ನು ಕೂಡ ತಮ್ಮೊಳಗೆ ಉದಾರ ಮನಸ್ಸಿನಿಂದ ತೆಗೆದುಕೊಂಡ ಕಾರಣದಿಂದಾನೇ ಈ ಭಾಷೆ ಇನ್ನೂ ಹೆಚ್ಚು ಶ್ರೀಮಂತವಾಗಿ ಬೆಳೆಯೋದಕ್ಕೆ ಸಾಧ್ಯವಾಯಿತು. ನಮ್ಮ ಪದ ಸಂಪತ್ತು ಹೆಚ್ಚಾಗೋದಕ್ಕೂ ಕೂಡ ಕಾರಣವಾಯಿತು. ನಾವೆಲ್ಲವನ್ನು ವಿಶಾಲ ಮನಸ್ಸಿನಿಂದ ತೆಗೆದುಕೊಂಡು ನಮ್ಮೊಳಗಡೆ ಸ್ವೀಕಾರ ಮಾಡುವ ಸಂದರ್ಭದಲ್ಲಿ ನಮ್ಮ ಪದ ಶ್ರೀಮಂತಿಕೆಯನ್ನು ಜಾಸ್ತಿ ಆಗೋಕೆ ಸಾಧ್ಯ ಆದದ್ದು ಕೂಡ ಇದೇ ಸಂದರ್ಭದಲ್ಲಿ. ಹಾಗಾಗಿ ನೋಡಿ, ಹೆಸರನ್ನು ಕೂಡ ಹೆಂಗಿಡ್ತೀವಿ ನೋಡಿ, ದ್ರಾವಿಡದಿಂದ ಭಿನ್ನವಾಗಿ ಬಂದರೂ ಕೂಡ ನಾವು ಕನ್ನಡ ಅಂತ ಹೆಸರಿಡ್ತೀವಿ, ಮಲಯಾಳಂ ಅಂತ ಹೆಸರಿಡ್ತೀವಿ, ತುಳು ಅಂತ ಇಡ್ತೀವಿ, ಕೊತ ಅಥವಾ ಈ ತರ ಬೇರೆ ಏನೇನೋ ಹೆಸರುಗಳನ್ನೆಲ್ಲ ಕೂಡ ಇಟ್ಕೊಳ್ತಾರೆ. ಆದ್ರೆ ತಮಿಳು ಮಾತ್ರ ಹೇಗೆ ಬಂದಿರೋದು ಗೊತ್ತಾ? ದ್ರಾವಿಡ ಎನ್ನುವುದರ ಚೇಂಜಸ್ ಆದ ರೂಪನೇ ತಮಿಳು ಆಗಿ ಬಂದಿರೋದು. ದ್ರಾವಿಡ ಆಗುತ್ತೆ, ತ್ರಮಿಡ ಆಗುತ್ತೆ, ತ್ರಮಿಳ ಆಗುತ್ತೆ, ತ್ರಮಿಳ ಆಮೇಲೆ ತಮಿಳು ಆಗಿ, ತಮಿಳು ಮತ್ತು ಆಮೇಲೆ ತಿಗಳ ಅಂತ ಕೂಡ ಕರೆಯುವ ಒಂದು ಪ್ರಮೇಯ ಕೂಡ ಬರುತ್ತೆ. ಹಂಗಾಗಿ ತಮಿಳಿನವರಲ್ಲಿ ಹೆಸರು ಕೂಡ ಅದರ ಚೇಂಜಸ್ ಆಗಿ ದ್ರಾವಿಡವನ್ನ ತಮಿಳನ್ನಾಗಿ ಬಳಸ್ಕೊಳ್ತಾರೆ ಹೊರತು ಕನ್ನಡ, ಮಲಯಾಳಂ ತರ ಹೊಸ ಹೆಸರನ್ನ ಇಟ್ಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ ಅಲ್ಲಿ. ಕರೆಕ್ಟ್. ಸೊ ಅವ್ರು ಸ್ವಲ್ಪ ಅವಾಗಲಿಂದನೂ ಅದೇ ರೀತಿ ಉಳಿಸ್ಕೊಂಡ್ ಬಂದಿರೋದ್ರಿಂದ ಒಂಚೂರು ಸಿಮಿಲಾರಿಟೀಸ್ ದ್ರಾವಿಡದು ಒಂದು ಸ್ವಲ್ಪ ಹೆಚ್ಚಾಗಿ ದ್ರಾವಿಡದ ಲಕ್ಷಣಗಳು ಅಲ್ಲಿ ಕಾಣಿಸಿಕೊಳ್ಳುತ್ತೆ. ಸೊ ಈಗ ದ್ರಾವಿಡ ಅನ್ನೋ ಪ್ರಶ್ನೆಗೆ ಪ್ರಾಬಬಲಿ ಒಂದು ಬೇಸಿಕ್ ಉತ್ತರವಂತೂ ಸಿಕ್ಕಿರುತ್ತೆ. ಇನ್ನು ಹೆಚ್ಚಾಗಿ ಬೇಕಾದ್ರೆ ಅವರು ಅಧ್ಯಯನ ಮಾಡ್ಕೋಬಹುದು. ಇದ್ರ ಬಗ್ಗೆ ಆಸಕ್ತರು ಇನ್ನೂ ಹೆಚ್ಚು ಭಾಷಾ ವಿಜ್ಞಾನದ ಪುಸ್ತಕಗಳನ್ನು ಓದಿ ಅದರ ಮೂಲ ಸ್ವರೂಪವನ್ನು ತಿಳ್ಕೊಳ್ಳೋದಕ್ಕೆ ನನ್ನ ಈ ಮಾತುಗಳು ಅವ್ರಿಗೆ ಪ್ರೇರಣೆ ಆಗಬಹುದು ಅಂತ ಅಂದ್ಕೊಳ್ತೀನಿ. ಹೌದು ಮೇಡಮ್, ಖಂಡಿತ ನೀಟಾಗಿ ಎಕ್ಸ್ಪ್ಲೈನ್ ಮಾಡಿದ್ರಿ ನೀವು ಅದನ್ನ. ತಾಳಗುಂದದಲ್ಲಿದ್ದಂತ ಒಬ್ಬ ಬ್ರಾಹ್ಮಣ ಮನೆತನದ ವ್ಯಕ್ತಿ, ಅವನು ಮಯೂರ ಶರ್ಮ, ಅವನ ತಾತ ವೀರಶರ್ಮನೂ ಕೂಡ ಒಬ್ಬ ಪಂಡಿತ ಆಗಿದ್ದಂತ ವ್ಯಕ್ತಿನೇ. ತಾಳಗುಂದಕ್ಕೆ ಬಂದವನು ಶಿವಮೊಗ್ಗ ಮತ್ತು ಸುತ್ತಮುತ್ತಲಿನ ಬೆಟ್ಟಗುಡ್ಡಗಳಲ್ಲಿರುವಂತಹ ಜನರನ್ನೆಲ್ಲ ಸೇರಿಸ್ಕೊಂಡು ಒಂದು ಸೈನ್ಯವನ್ನ ನಿರ್ಮಾಣ ಮಾಡಿ ಪಲ್ಲವರ ಮೇಲೆ ಯುದ್ಧ ಮಾಡಿ ಅಲ್ಲಿದ್ದ ಪಲ್ಲವ ಅರಸರನ್ನ ಸೋಲಿಸಿ ಕದಂಬ ರಾಜವಂಶವನ್ನ ಅವನು ಮೊದಲಿಗೆ ಸ್ಥಾಪನೆಯನ್ನ ಮಾಡ್ತಾನೆ ಸರ್. ಕೇಕಯ ಪಲ್ಲವರಂ ಕಾದೆರಿದು, ಪಲ್ಲವರನ್ನು ಕಾದು ಎರಿದು, ಅವರನ್ನು ಎದುರಿಸಿ ಹೋರಾಡಿದ್ದು ಅಂತ. ಅಂದ್ರೆ ಪಲ್ಲವರಿಗೆ ಆ ಕಾಲದಲ್ಲಿ ಸಹಾಯ ಮಾಡಿದವರು ಯಾರು ಎನ್ನುವ ಸ್ಪಷ್ಟವಾದ ಉಲ್ಲೇಖ ಅಲ್ಮೇಲಿ ಶಾಸ್ತ್ರದಲ್ಲೇ ಬರುತ್ತೆ ನೋಡಿ. ತನ್ನ ಇಡೀ ರಾಜ್ಯದಲ್ಲಿ ಧರ್ಮವನ್ನ ಸ್ಥಾಪನೆ ಮಾಡಿ ಪ್ರಜೆಗಳನ್ನ ರಾಮರಾಜ್ಯದ ತರ ತನ್ನ ಪ್ರಜೆಗಳನ್ನ ನೋಡ್ಕೊಳ್ತಾ ಇದ್ರು ಕೂಡ ಯಾಕೆ ಮೌರ್ಯ ವಂಶ ಅವನತಿಗೀಡಾಯಿತು ಅನ್ನುವಂಥ ಒಂದು ಪ್ರಶ್ನೆ ನಮ್ಮ ಮುಂದೆ ಬರುತ್ತೆ. ದಕ್ಷಿಣದ ಕಡೆಗೆ ಬಂದು
ದಕ್ಷಿಣದಲ್ಲಿರುವ 12 ರಾಜವಂಶರನ್ನ ತಾನು ಸೋಲಿಸ್ತೆ ಅಂತ ಹೇಳ್ಕೊಳ್ತಾನೆ ಸಮುದ್ರಗುಪ್ತ. 12 ಜನ ರಾಜರಲ್ಲಿ ಪಲ್ಲವರು ಕೂಡ ಒಬ್ರು. ಪಲ್ಲವರ ವಿಷ್ಣುಗೋಪ ಅನ್ನುವಂತ ಒಬ್ಬ ರಾಜನನ್ನ ಸೋಲಿಸ್ಬಿಡ್ತಾನೆ. ತಾನು ಕೂಡ ಒಂದು ಹೊಸ ರಾಜ ಮನೆತನವನ್ನ ಸ್ಥಾಪನೆ ಮಾಡಬೇಕು ಅಂತ ಆಸಕ್ತಿಯನ್ನ ಇಟ್ಕೊಂಡಿರುವಂತವ್ರಿಗೆ ಒಂದು ಅವಕಾಶ ಸಿಗೋದಿಕ್ಕೆ ಶುರುವಾಗುತ್ತೆ. ಆ ಅವಕಾಶವನ್ನ ಕದಂಬರು ಮತ್ತು ಗಂಗರು ತುಂಬಾ ಸಮರ್ಥವಾಗಿ ಬಳಸ್ಕೊಳ್ತಾರೆ.